ಯಾದಗಿರಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದಂತಹ ಅವ್ಯವಸ್ಥೆ, ಕುಡಿಯೋದಕ್ಕೂ ನೀರಿಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಯಾದಗಿರಿ ನಗರದಲ್ಲಿರುವಂತಹ ಆಸ್ಪತ್ರೆ ಇದು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಬೇಸಿಗೆ ದಾಹ ನೀಗಿಸಿಕೊಳ್ಳೋದಕ್ಕೆ ಪರದಾಡಬೇಕಾದಂತಹ ಪರಿಸ್ಥಿತಿ. ಕುಡಿಯೋ ನೀರಿಗಾಗಿ ಹೋಟೆಲ್ ಅಂಗಡಿಗಳನ್ನೇ ಆಸರೆ ಪಡಬೇಕಾದಂತಹ ಪರಿಸ್ಥಿತಿ. ನಿತ್ಯ ಹಣ ಕೊಟ್ಟು ಕುಡಿಯೋ ನೀರನ್ನು ಖರೀದಿಸಬೇಕಾಗಿದೆ. ನೀರಿನ ವ್ಯವಸ್ಥೆ ಮಾಡದೆ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಬೇಸಿಗೆ ಆರಂಭವಾಗಿದೆ, ಬಿಸಿಲಿನ ತಾಪ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಬಿಸಿಲಿನಿಂದಾಗಿ ಸಾಕಷ್ಟು ಜನ ಸಮಸ್ಯೆ ಕೂಡ ಅನುಭವಿಸ್ತಿದ್ದಾರೆ. ಯಾದಗಿರಿ ನಗರದಲ್ಲಿರುವಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಅಧಿಕಾರಿಗಳು ಮಾಡಿಲ್ಲ. ಸೊ ಹೀಗಾಗಿ ಇಲ್ಲಿ ಬಂದಂಥ ರೋಗಿಗಳು ಅಂದರೆ ಹೆರಿಗೆಗೆ ಬರ್ತಾರೆ, ಈ ಬಾಣಂತಿಯರು ಸಾಕಷ್ಟು ಜನ ಹೆರಿಗೆಗೆ ಬಂದಿರ್ತಾರೆ, ಅಂಥವರು ಇಲ್ಲಿ ಸಮಸ್ಯೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನೋಡಬಹುದು. ಪ್ರತಿಯೊಂದು ಬೆಡ್ಗಳಲ್ಲಿ ಏನು ನೀರಿನ ಬಾಟಲ್ಗಳು ಸಹಿತ ಕಾಣೋಕ್ಕೆ ಸಾಮಾನ್ಯವಾಗಿ ಸಿಗ್ತಿರೋಂಥದ್ದು. ಯಾಕಂದರೆ ಸಹಜವಾಗಿ ಪ್ರತಿನಿತ್ಯ 5 ರಿಂದ 6 ಬಾಟಲ್ಗಳು ಹೊರಗಡೆ ಹೋಗಿ ಖಾಸಗಿ ಹೋಟೆಲ್ಗಳು ಮತ್ತು ಅಂಗಡಿಗಳಿಂದ ಖರೀದಿ ಮಾಡಿಕೊಂಡು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆ ಹೆರಿಗೆಗೆ ಬಂದಂಥ ಮಹಿಳೆಯ ಏನು ಪೋಷಕರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಅಮ್ಮ, ಎಷ್ಟು ದಿನಗಳಿಗೆ ಬಂದು ನೀವು ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಅದೆಲ್ಲ ಹೆಂಗೆ ಮಾಡ್ತಾಯಿದ್ರಿ? ಈಗ ನಾವು ತಗೊಂಡೇ ಬಂದು ಕುಡಿಬೇಕ್ರಿ ಸರ್. ಹಾಂ, ಇವಾಗ 3 ದಿವಸ ಆಯ್ತು ರೀ. 3 ದಿವಸ ಆಯ್ತು ರೀ, ತೊಗೊಂಬಂದೇ ಕುಡಿಬೇಕು. ಬಾಣಿತಿಗೂ ಬಿಸಿನೀರು ಇಲ್ರಿ, ಕಾಲ್ಕಾಯಿ ಮೈ ತೊಕ್ಕಿಲ್ಲ, ಕೂಸಿಗೆ ಮೈ ಒರ್ಸಕ್ಕೆ ಬಿಸಿನೀರು ಕೂಡ ಇಲ್ರಿ. ಇಂಥ ಡೌಖಾನೆ ಅದಂದ್ರೆ ಪ್ರತಿಯೊಂದು ಡೌಖಾನೆಗೆ ಬಿಸಿನೀರು ಇರ್ತಾವೆ, ಆದರೆ ಈ ಡೌಖಾನೆಗಿಲ್ಲ. ಕುಡಿಯೋಕ್ಕಿಲ್ಲ ರೀ, ಕುಡಿಯೋಕ್ಕಿಲ್ಲ. ತರಬೇಕು, ಕುಡಿಬೇಕು. ಗರ್ಭಿಣಿಗನ ಬಿಸಿನೀರು ಕಾಶಂಬಂದು ಬಿಸಿನೀರು ನೀರು ತೊಗೊಂಡು ಬಂದು ಕುಡಿಬೇಕು. ಬೇರೆಯವ್ರು ನಾವು ಮಾತಾಡ್ಸೋಕೆ ಬಂದ್ರೆ ಕೂಡ ತೊಗೊಂಬಂದೇ ಕುಡಿಬೇಕು ರೀ, ಹೋಗ್ಬೇಕು. ದಿನ ಒಬ್ಬರಿಂದ 2 ಲೀಟ್ರ್, 2 ತಾಸು ಇದ್ರೆ 2 ಲೀಟ್ರ್ ನೀರು ಹೋಗ್ತಾವೆ ರೀ. ಇವಾಗ ಇದ್ರಾಗ ಯಾದಗಿರಿಯಲ್ಲಿ ಗುಡ್ಡ ಆದ, ಬಿಸಿಲು ಜಾಸ್ತಿ ಇರ್ತದೆ ಇಲ್ಲಿ. ಹಾಂ, ಒಬ್ಬ ಗರ್ಭಿಣಿಯಿಂದ ಒಬ್ಬರು ಇಬ್ಬರು ಇದ್ರೆ ದಿನ 10 ಲೀಟ್ರ್ ನೀರು ಸರಿ ಹೋಗಲ್ಲ ಇಲ್ಲಿ. ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಬರ್ತೀರಿ, ಆದರೆ ಇಲ್ಲಿ ನೀರಿಗೆ ರೊಕ್ಕ ಖರ್ಚು ಮಾಡ್ಬೇಕಾಗಿದೆ ಅಂತ. ಖರ್ಚು ಮಾಡಬೇಕ್ರಿ. ಪ್ರತಿಯೊಂದು ಬೆಡ್ಡಿನಲ್ಲಿ ಬಾಟ್ಲಿಗಳೇ ಅವು ನೋಡ್ರಿ. ನೀವು ಗರ್ಭಿಣಿಯವ್ರಿಗೆ ಮತ್ತು ಬಿಸಿನೀರು ಕೂಡ ಇಲ್ರಿ ಇಲ್ಲಿ. ಖರೀದಿ ಮಾಡ್ಕೊಂಡೇ ಬರ್ಬೇಕ್ರಿ. ಜಳಕ ಮಾಡ್ಬೇಕಂದ್ರೆ 30 ರೂಪಾಯಿಗೆ ಒಂದು ಬಕೆಟ್ ತೊಗೊಂಡು ಜಳಕ ಮಾಡ್ಬೇಕ್ರಿ. ಆದರೆ ಬಡವರಿಗೆ ಸಹಾಯ ಮಾಡ್ಬೇಕ್ರಿ ಗೌರ್ಮೆಂಟ್. ಇದು ಇಲ್ಲಿರುವಂಥ ಮಹಿಳೆಯರು ಹೇಳುವಂಥ ಮಾತಾಗಿದೆ. ಪ್ರತಿನಿತ್ಯ 10 ರಿಂದ 15 ಲೀಟ್ರು ಹಣವನ್ನು ಕೊಟ್ಟು ಬಾಟಲ್ ನೀರು ಖರೀದಿ ಮಾಡ್ಕೊಂಡು ಬಂದು ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅಧಿಕಾರಿಗಳು ಕೂಡಲೇ ನೀರಿನ ವ್ಯವಸ್ಥೆ ಮಾಡಿ ಪುಣ್ಯ ಕಟ್ಕೋಬೇಕು ಅಂತೇಳಿ ಮಹಿಳೆಯರು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಸೂಚಕ ಜೊತೆ ಅಮೀನ್, TV9 ಯಾದಗಿರಿ.